ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಬ್ಬಾ ಬೇಡಪ್ಪ, ಹಾಗೆ ಮಾಡಬಾರ್ದು ಕಣ. ನೋಡು, ಅಳಿಯಂದ್ರು ಒಬ್ಬರೇ ಇದ್ದರೆ ಹೇಗೋ ಗಂಡ ಹೆಂಡತಿ ಸಪ್ರೇಟಾಗಿ ಇದ್ಕೊಳ್ಳಿ ಅಂತ ಇರ್ಬೋದಿತ್ತು. ಆದರೆ ಅಳಿಯಂದ್ರ ಕುಟುಂಬ ದೊಡ್ಡ ಕುಟುಂಬ. ಇವರಿಲ್ಲ ಅಂದರೆ ಆ ಕುಟುಂಬ ಅಪೂರ್ಣ ಕಣೋ. ಮದುವೆ ಆದಮೇಲೆ ಗಂಡ ಹೆಂಡತಿ ನಡುವೆ ಸಣ್ಣ ಪುಟ್ಟದ್ದು ಬರುತ್ತೆ. ಹಾಗಂತ ಹಿಂಗೆ ಸಪ್ರೇಟಾಗಿರೋದೇ ಎಲ್ಲದಕ್ಕೂ ಉತ್ತರ ಅಲ್ಲಪ್ಪ. ತಪ್ಪಾಗುತ್ತೆ. ಅವರು ಅವ್ರ ಮನೆಗೆ ಹೋಗಲೇಬೇಕು. ಹೌದು ವೆಂಕಿ, ನಾವು ಎಲ್ಲ ಒಟ್ಟಿಗೆ ಇದ್ದವರು. ಈಗ ಯಾವ ಕೆಟ್ಟಿಗಳಿಗೇನೋ ಏನೋ ಒಬ್ರೊಬ್ರು ಒಂದೊಂದು ದಿಕ್ಕಾಗ್ಬಿಟ್ಟಿದ್ದೀವಿ. ಆದಷ್ಟು ಬೇಗ ಆ ಭಗವಂತ ನಮ್ಮೆಲ್ಲರೂ ಒಟ್ಟಿಗಿರೋ ಹಾಗೆ ಮಾಡಿದ್ರೆ ಅಷ್ಟೇ ಸಾಕು. ನಮಸ್ತೆ ಮಾವ. ನಮಸ್ಕಾರ ಅಳಿ ಅಂದರೆ. ನಮಸ್ತೆ. ಬನ್ನಿ, ಕೂತ್ಕೊ ಬನ್ನಿ. ಲಕ್ಷ್ಮಿ, ಅಳಿ ಅಂದ್ರೆ ಒಂಚೂರು ಕಾಫಿ ಮಾಡ್ಕೊಂಬ. ಅಯ್ಯೋ, ಅದೆಲ್ಲ ಏನು ಬೇಡ ಮಾವ, ನಾನು ಈಗ ತಾನೇ ಮುಗಿಸ್ಕೊಂಡು ಬಂದೆ. ನೀವು ಕೂತ್ಕೊಳ್ಳಿ. ದಯವಿಟ್ಟು ಕೂತ್ಕೊಳ್ಳಿ. ಯಾಕಳಿ ಅಂದರೆ ನಮ್ಮ ಮನೇಲಿ ಏನು ತಗೋಬಾರ್ದು ಅಂತ ನಿರ್ಧಾರ ಮಾಡಿದ್ದೀರಾ? ಹಾಗೆಲ್ಲ ಏನಿಲ್ಲ ಅತ್ತೆ, ಸುಮ್ಮನೆ ನನ್ನಿಂದ ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳಿ. ತೊಂದರೆ ಎಂಥದ್ದು? ನೀವು ಬರೋದೇ ಅಪರೂಪ. ಲಕ್ಷ್ಮಿ, ಹೇಗಿದ್ರಳಿ ಅಂದರೆ? ನಮ್ಮ ಮನೆ ಕಡೆ ಬರೋದೇ ಅಪರೂಪ ಆಗೋಯ್ತು. ಚೆನ್ನಾಗಿದ್ದೀನಿ ಅಂತ ಹೇಗೆ ಹೇಳಿ ಮಾವ? ಏನೋ ಇದ್ದೀನಷ್ಟೇ. ನಿಮ್ಮನ್ನೆಲ್ಲ ನೋಡಬೇಕು ಅಂತ ನನಗೂ ಆಸೆನೇ. ಆದರೆ ಏನು ಮಾಡಲಿ ಮಾವ, ಇಲ್ಲಿ ಬರ್ತೀನಿ ಅಂತ ಯೋಚನೆ ಮಾಡಿದಾಗೆಲ್ಲ ಮತ್ತೆ ನನಗೆ ಜಾನ್ವಿಯವ್ರ ನೆನಪೇ ಆಗುತ್ತೆ. ಬೇಜಾರು ಮಾಡ್ಕೊಬಿಡಿ, ತಗೋ. ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ ಅಳಿ ಅಂದರೆ. ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ನೀವೇನು ನಮ್ಮ ಮಗಳನ್ನ ಮರೆಯೋಕ್ಕಾಗಿಲ್ಲ ಅನ್ನೋದು. ಹೇಗೆ ಮರೀಲಿ ಅತ್ತೆ? ಜಾನ್ವಿಯವರು ನನ್ನ ಜೀವಾಳ, ನನ್ನ ಉಸಿರು. ನನ್ನ ಉಸಿರು ನಿಂತ ಮೇಲೆ ಅವ್ರನ್ನ ಮರಿತೀನೋ ಏನೋ ಗೊತ್ತಿಲ್ಲ. ಮತ್ತೆ ಅಳಿ ಅಂದರೆ ಏನು ಸಮಾಚಾರ? ಈ ಕಡೆ ಬಂದ್ಲಿ. ಮಾವ, ಜಾನ್ವಿಯವರು ನನ್ನ ಜೊತೆ ಇದ್ದಾಗ ನಮ್ಮ ಮನೆ ಸ್ವರ್ಗ ಇದ್ದಂಗಿತ್ತು ಮಾವ. ಈಗ ಅವರಿಲ್ಲದೆ ಅದು ನರಕ ಸದೃಶ ಆಗೋಗಿದೆ. ನಾನು ಒಂಟಿಯಾಗಿ ಬೆಳೆದವನು, ಯಾರೂ ಇಲ್ಲದೆ ಬೆಳೆದವನು. ಆದರೆ ಜಾನ್ವಿಯವರು ನನ್ನ ಜೊತೆ ಇದ್ದಾಗ ಸಮಯ ಹೇಗೆ ಕಳೀತಿತ್ತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಮಾವ. ಈಗ ಅವರಿಲ್ಲದೆ ನನಗೆ ಹೇಗೆ ಜೀವನ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಒಂದು 4 ದಿನ ನೀವೆಲ್ಲರೂ ಬಂದು ನನ್ನ ಜೊತೆ ನಮ್ಮ ಮನೇಲಿದ್ದರೆ ತುಂಬ ಉಪಕಾರ ಆಗುತ್ತೆ ಮಾವ. ಅದನ್ನು ಕೇಳೋಣ ಅಂತಲೇ ಬಂದೆ. ಅಳಿ ಅಂದರೆ ನೀವು ಕರೀತಾ ಇರೋದು ನಮಗೆ ತುಂಬ ಸಂತೋಷನೇ. ಆದರೆ ಈಗ ಬರೋ ಸ್ಥಿತಿಲಿಲ್ಲ. ಇವರು ಗ್ಯಾರೇಜ್ನ ಶುರು ಮಾಡಿ ಸ್ವಲ್ಪ ದಿವಸ ಆಯಿತು ಅಷ್ಟೇ. ಇನ್ನು ಅತ್ತೆ ಒಬ್ಬರನ್ನೇ ಬಿಟ್ಟು ಬರೋದೂ ಸ್ವಲ್ಪ ಕಷ್ಟ ಆಗುತ್ತೆ. ಜಲ್ದಿ ವೆಂಕಿನೂ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೊರಟೋಗ್ತಾರೆ. ಒಂದು ಕೆಲಸ ಮಾಡಿ ಹೇಳಿ ಅಂದರೆ, ನೀವೇ ಒಂದು 2 ಮಟ್ಟಿಗೆ ನಮ್ಮ ಜೊತೆಗೆ ಬಂದುಬಿಡಿ. ನಾವೆಲ್ಲ ನಿಮ್ಮ ಮನೆಗೆ ಬರೋ ಬದಲು ನೀವೊಬ್ಬರು ನಮ್ಮ ಮನೆಗೆ ಬರೋದೇ ಸುಲಭ ಅಲ್ವಾ? ನಮಗೂ ಸಂತೋಷ, ನಿಮಗೂ ಒಂದು ಜಾಗ ಬದಲಾವಣೆ ಆದಾಗ ಆಗುತ್ತೆ. ಏನೋ ನಾನು ಜಾಗ ಹೊಂದಾಣಿಕೆ ಮಾಡಿಕೊಡ್ತೀನಿ, ಮನೆ ಚಿಕ್ಕದು. ನೀವು ಹೇಳ್ತಿರೋದೇನೋ ಸರಿ ಅನಿಸುತ್ತೆ ಮಾವ. ಆದರೆ ನನ್ನ ಕೆಲಸದ ವಿಷಯ ನಿಮಗೆ ಗೊತ್ತಲ್ಲ. ಮೀಟಿಂಗಿಗೆ ಅಂತ ನಾನು ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಅಲ್ಲದೆ ಮಾವ, ನಾಡಿದ್ದು ನಾನು ಹುಟ್ಟಿದಪ್ಪ. ಜಾನ್ವಿಯವರು ನನ್ನ ಜೊತೆ ಇಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ. ನೀವೆಲ್ಲರೂ ಇದ್ದರೆ ನಿಮ್ಗಳ ಜೊತೆ ಏನಾದರೂ ಸೆಲೆಬ್ರೇಟ್ ಮಾಡೋಣ ಅಂತ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಳಿ ಅಂದರೆ ದಯವಿಟ್ಟು ಕ್ಷಮಿಸಿ. ನಾಡಿದ್ದು ನಿಮ್ಮ ಹುಟ್ಟುಹಬ್ಬ ಅನ್ನೋದೇ ನಮಗೆ ಮರ್ತೋಗಿತ್ತು. ಪರವಾಗಿಲ್ಲ ಮಾವ. ಜಾನ್ವಿಯವರಿಲ್ಲ ಅಂತಂದರೆ ನಾನು ಅದನ್ನು ಮರೆಯೋದು ಸಹಜ. ಆದರೆ ಏನು ಮಾಡೋದು ಹೇಳಿ? ಹಿಂದಿನ ವರ್ಷ ನಾವೆಲ್ಲರೂ ಸೆಲೆಬ್ರೇಟ್ ಮಾಡಿದ್ದು ನನ್ನ ಮನಸ್ಸಲ್ಲಿ ಹಾಗೆ ಉಳಿದಿದೆ. ಅದಕ್ಕೆ
ಈ ಸರಿಯೂ ನೀವೆಲ್ಲ ಬರ್ತೀರೇನೋ ಅಂತ ಆಸೆ. ಹಾಗಾದರೆ ಒಂದು ಕೆಲಸ ಮಾಡ್ತೀವಿ ಅಳಿಯಂದ್ರೆ, ನಿಮ್ಮ ಹುಟ್ಟುಹಬ್ಬದ ದಿನ ಬೆಳಗ್ಗೆಲ್ಲ ನಮ್ಮ ಕೆಲಸ ಮುಗಿಸ್ಕೊಂಡು ಮನೆಯವರೆಲ್ಲ ನಿಮ್ಮ ಮನೆಗೆ ಬರ್ತೀವಿ, ಆಗ್ಬೋದಾ? ಸರಿ ಮಾವ, ಹಾಗೆ ಆಗಲಿ. ಮಾವ, ಅಲ್ಲಿವರೆಗೂ ವೆಂಕಿ ಚೆಲ್ವಿಯವ್ರನ್ನ ನನ್ನ ಜೊತೆ ಕಳಿಸ್ಕೊಡ್ಬೋದಾ? ಅಂದರೆ ಜಾನ್ವಿಯವ್ರಿಗೆ ವೆಂಕಿಯವ್ರು ಅಂದರೆ ತುಂಬ ಇಷ್ಟ. ಅವರು ಸ್ವಲ್ಪ ದಿನ ನನ್ನ ಜೊತೆಯಲ್ಲಿದ್ದರೆ ಜಾನ್ವಿಯವರ ಜೊತೆ ಇದ್ದಂಗೆ ಆಗುತ್ತೆ. ಹಾಗಾಗಿ ಕೇಳ್ತಾ ಇದ್ದೀನಿ. ಧಾರಾಳವಾಗಿ ಕರ್ಕೊಂಡು ಹೋಗಿ. ಅವರಿಬ್ರು ನಿಮ್ಮ ಜೊತೆಗಿದ್ರೆ ನಮ್ಮವರು ಅಂತ ಯಾರಾದರೂ ಇದ್ದಾರೆ ಅಂತ ನಿಮಗೂ ಅನಿಸುತ್ತೆ. ಥ್ಯಾಂಕ್ ಯು ಅತ್ತೆ. ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಹುಟ್ಟಿದ ಹಬ್ಬದ ದಿವಸ ನೀವು ಖುಷಿಯಾಗಿರ್ತೀರಲ್ಲ, ನಮ್ಗಷ್ಟೇ ಸಾಕು. ಸೆಲ್ವಿ, ವೆಂಕಿ, ನೀವು ಹೋಗ್ತೀರಲ್ವಾ? ನೀವಿಬ್ರು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ನನಗೊಂದು ಕಾಲ್ ಇದೆ, ಕಾಲ್ ಮುಗಿಸ್ಕೊಂಡು ಬರ್ತೀನಿ. ಹಾಂ, ಬಂದೆ ಮಾ. ಆಗಲಿ ಹೇಳಿ. ಏನ್ರೋ, ಯಾಕೆ ಚೆಲ್ವಿ? ಎಷ್ಟೊತ್ತಾಯ್ತು ಹೇಳಿ ಅವ್ರ ಜೊತೆಗೆ ಹೋಗಬೇಕು ಅಂತ. ರೆಡಿಯಾಗಿ ಹೋಗಿ. ಅಲ್ಲ ಅತ್ತೆ, ನೀವಿಬ್ರು ಬರ್ತೀರಾ, ಬರೀ ನಾವಿಬ್ರು ಹೋಗಿ ಅಲ್ಲಿ ಏನು ಮಾಡೋದು? ಚಲ್ವಿ, ಈಗಿರೋ ಪರಿಸ್ಥಿತಿನಲ್ಲಿ ನಾವು ಎಲ್ಲೂ ಹೋಗೋಕ್ಕಾಗಲ್ಲಮ್ಮ. ಅದಕ್ಕೆ ನಮ್ಮ ಪರವಾಗಿ ನಿಮ್ಮನ್ನು ಕಳಿಸ್ತಾ ಇದ್ದೀವಿ. ನೀವಿಬ್ಬರು ಅಳಿಯಂದ್ರ ಮನೆಗೆ ಹೋದರೆ ಅವ್ರಿಗೂ ಸಂತೋಷ, ನಮಗೂ ನೆಮ್ಮದಿ. ಹೌದು ಅತ್ತೆ, ಅಲ್ಲಿಗೆ ಹೋದ್ರೆ ಜಾನು ಅವ್ರ ನೆನಪು ಇನ್ನೂ ಜಾಸ್ತಿ ಆಯ್ತದೆ. ಹಾಗಂದ್ರೆ ಹೇಗಮ್ಮ? ಅಳಿಯಂದ್ರೆ ಇಷ್ಟು ದೂರ ಬಂದು ಕರೆದಿದ್ದಾರೆ, ಅವ್ರ ಮಾತಿಗೆ ಸ್ವಲ್ಪ ಬೆಲೆ ಕೊಡಬೇಕು ತಾನೆ. ಹೇಗೋ ನಾಡಿದ್ದು ಹೋಗ್ತಬ್ಬ, ನಾವು ಸಾಯಂಕಾಲ ಬರ್ತೀವಿ. ಅಲ್ಲಿವರೆಗೂ ನೀವು ಅಲ್ಲೇ ಇರಿ, ಆಮೇಲೆಲ್ಲ ಒಟ್ಟಿಗೆ ವಾಪಸ್ ಬರೋಣ. ನೀವಿಬ್ರು ಇಷ್ಟೆಲ್ಲ ಹೇಳುವಾಗ ಇಲ್ಲ ಅಂತ ಇನ್ನೆಂಗೆ ಹೇಳೋದು? ಹೋಗ್ತೀವಿ. ಸರಿಮ್ಮ, ಹೋಗಿ ಬ್ಯಾಗೆಲ್ಲ ರೆಡಿ ಮಾಡ್ಕೊ. ಲಕ್ಷ್ಮೀ ನಿವಾಸ ಲಕ್ಷ್ಮೀ